ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಕ್ರಿಸ್ಪಿಯಾದ ಪಕೋಡ ರೆಸಿಪಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರ್ತಕ್ಕಂಥ ಒಂದು 4 ಈರುಳ್ಳಿನ ಹಾಕೋತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ರಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇತರೆ ಸಬ್ಬಾಸಿಗೆ ಸೊಪ್ಪು ಸೇರಿಸ್ಕೊಳ್ರಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸ್ವಲ್ಪ ಜೀರಿಗೆ, ಆಯಿಲ್ ಫುಡ್ಡು ಡೈಜೆಷನ್ ಆಗಲ್ಲ ಅಂತಾರೆ, ಸೊ ಹಾಗಾಗಿ ಜೀರಿಗೆನ ಮರೀದೆ ಬಳಸಿ. ಡೈಜೆಷನ್ನಿಗೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೂನ್, ಪಿಂಚ್ ಆಫ್ ಸೋಡಾ, ಅಡುಗೆ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಕಿರ್ತಕ್ಕಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಈಗ ಸ್ವಲ್ಪನೇ ಕಡಲೆ ಇಟ್ಟು ಸ್ವಲ್ಪನೇ ನೀರು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡ್ದಿದೆಯಾ, ಹಾಗೆ ನಮ್ಮ ಕ್ರಿಸ್ಪಿ ಬೋಂಡ ಹಿಟ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಕಲಿಸಿದ್ದೀವಿ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು. ಈಗ ಗ್ಯಾಸ್ ಮೇಲೆ ಒಂದು ಕಾದಿರೋ ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಪಕೋಡಾನ ಬಿಡ್ತಾ ಹೋಗ್ತಾಯಿದ್ದೀನಿ. ತುಂಬ ಕೇರ್ಫುಲ್ ಆಗಿಬಿಡಿ. ಈ ಚಳಿಗಾಲದಲ್ಲಂತೂ ಈ ಥರ ಸ್ನ್ಯಾಕ್ಸ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಟೀ, ಕಾಫಿ, ಸ್ನ್ಯಾಕ್ಸ್ ಸಕ್ಕತ್ತಾಗಿರುತ್ತೆ. ಮಿಕ್ಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹಾಗೆ ಹಾಕಿದ ತಕ್ಷಣ ಎತ್ತಬಾರ್ದು, ಒಂದು 2-3 ಮಿನಿಟ್ಸ್ ಬಿಟ್ಟು ನಿಧಾನಕ್ಕೆ ಮಗ್ಚಾಕಬೇಕು. ಈ ಥರ ಪಕೋಡ ಗೋಲ್ಡನ್ ಕಲರ್ ಆಗೋವರೆಗೂ ನಿಧಾನಕ್ಕೆ ತಿರುಗಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ಹಾಕಿದ್ದೆ ಫ್ರೆಂಡ್ಸ್, ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ. ಮಿಸ್ ಮಾಡಿದೆ ಅಕ್ಕಿ ಹಿಟ್ಟು ಹಾಕಿ. ಕ್ರಿಸ್ಪಿನೆಸ್ ಇನ್ನೂ ಹೆವಿ ಸಕ್ಕತ್ತಾಗಿ ಬರುತ್ತೆ ನೋಡಿ. ಇಷ್ಟೇ ಸಿಂಪಲ್ಲಾಗಿ. ಆಚೆ ತರೋದು ಸರಿ ಇರಲ್ಲ ಅಲ್ವಾ, ಸೊ ನಾವು ಮನೆಯಲ್ಲೇ ಈ ಥರ ಮಿಸ್ ಮಾಡದೆ ಟ್ರೈ ಮಾಡಿ. ಹೆಲ್ತ್ಗೂ ಒಳ್ಳೆಯದು. ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.